ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ಪ್ರಣಬ್ ಮೊಹಂತಿ ಅವರು. ಎಸ್ಐಟಿ ತನಿಖೆಯ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಸಚಿವರನ್ನ ಭೇಟಿಯಾಗಿ ಮಾತುಕತೆ ಆಗಿದೆ. ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ಎಸ್ಐಟಿ ತನಿಖೆಯ ಬಗ್ಗೆ ಪರಮೇಶ್ವರ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಾಂತ್ರಿಕ ಹಾಗೂ ಇತರೆ ಮಾಹಿತಿಯನ್ನ ಪಡೆದಿದ್ದಾರೆ ಸಚಿವರು. ಗೃಹ ಸಚಿವರ ಕಚೇರಿಯಲ್ಲಿ ಇವತ್ತು ಮಹತ್ವದ ಸಭೆ ಆಯಿತು. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಭೇಟಿಯಾಗಿ ಡೇ ಒನ್ ಇಂದ ಧರ್ಮಸ್ಥಳದ ಕೇಸ್ ಇದೆಯಲ್ಲ, ಡೇ ಒನ್ ಇಂದ ಇಲ್ಲಿಯ ತನಕ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸದನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದೇ ವಿಚಾರ. ಸೊ ಹಂಗಾಗಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ, ಮುಂದೆ ಏನು ಮಾಡಬೇಕು, ಇಲ್ಲಿಯ ತನಕ ಏನೇನು ಆಗಿದೆ, ಮುಂದೆ ಏನು ಮಾಡಬೇಕು, ಮತ್ತೆ ಬೇರೆ ರೀತಿಯ ತನಿಖೆ ಆಗಬೇಕಾ ಅಥವಾ ಇಲ್ಲಿಗೆ ಅದನ್ನು ಕ್ಲೋಸ್ ಮಾಡಬೇಕಾ ಅನ್ನೋದು. ಎಸ್ಐಟಿ ಮುಖ್ಯಸ್ಥರಾಗಿರುವಂಥ ಪ್ರಣಬ್ ಮೊಹಂತಿ ಅವರು ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಧರ್ಮಸ್ಥಳ ಕೇಸ್ ಬಗ್ಗೆ ಉತ್ತರಕ್ಕೂ ಮುನ್ನವೇ ಈ ರೀತಿಯಾಗಿ ಭೇಟಿಯನ್ನು ಕೊಟ್ಟಿರುವಂಥದ್ದು. ಅಂದರೆ ಇಲ್ಲಿಂದ ಮಾಹಿತಿಯನ್ನು ಪಡೆದು ಬಹುಶಃ ಇವತ್ತು ಸದನದಲ್ಲಿ ಅದರ ಬಗ್ಗೆ ಮಾಹಿತಿ ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಮಧ್ಯಾಹ್ನ ಉತ್ತರವನ್ನು ನೀಡಲಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಪ್ರಮುಖವಾಗಿ ಧರ್ಮಸ್ಥಳದ ಕೇಸ್ ವಿಚಾರವಾಗಿ ಒಟ್ಟು 17 ಸ್ಪಾಟ್ಗಳನ್ನು ಗುರುತು ಮಾಡಲಾಗುತ್ತೆ. 17 ಗುಂಡಿಗಳನ್ನು ಕೂಡ ಆಗಿರುವಂಥ ಕೆಲಸ ಆಗುತ್ತೆ. ಆದರೆ ಸಿಕ್ಕಿರೋದು 6ನೇ ಸ್ಪಾಟಲ್ಲಿ, ಉಳಿದಿರುವಂಥ ಎಲ್ಲ ಸ್ಪಾಟ್ಗಳು ಬರೀ ಬುರುಡೆ ಆಗಿದೆ. ಸೊ ಹಂಗಾಗಿ ಆ ಬುರುಡೆಯ ಕಥೆ ಏನು ಅನ್ನೋದು ಈಗ ಸೊ ಬಹುಶಃ ಇವತ್ತು ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ಇರುತ್ತೆ. ಎಸ್ಐಟಿ ಮುಖ್ಯಸ್ಥರಾಗಿರುವಂಥ ಬಿ.ಕೆ. ಸಿಂಗ್ ಮತ್ತು ಪ್ರಣಬ್ ಮೊಹಂತಿ, ಆಮೇಲೆ ACS ತುಷಾರ್ ಗಿರ್ನಾಥ್, ಗೃಹ ಇಲಾಖೆಯ ಕಾರ್ಯದರ್ಶಿ ಶರತ್ಚಂದ್ರ ಅವರ ಜೊತೆಗೆ ಚರ್ಚೆ ಆಗಿದೆ. ಸದನದಲ್ಲಿ ಎಸ್ಐಟಿ ಬಗ್ಗೆ ಮಾಹಿತಿಯನ್ನು ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಡ್ತಾರೆ. ಉತ್ತರ ಕೊಡೋದಕ್ಕೂ ಮುಂಚೆನೇ CM ಮತ್ತು DCM ಅವರನ್ನು ಕೂಡ ಭೇಟಿ ಮಾಡ್ತಿರುವಂಥದ್ದು. ಸೊ ಉತ್ತರ ನೀಡೋದಕ್ಕೂ ಮೊದಲೇ ಈಗ ಭೇಟಿ ಆಗಿದೆ CM ಮತ್ತು DCM ಅವರನ್ನು. ಸೊ ತೀವ್ರ ಕುತೂಹಲ ಮೂಡಿಸ್ತಾ ಇರುವಂಥದ್ದು ಪರಮೇಶ್ವರ್ ಅವರ ಈ ಒಂದು ಚರ್ಚೆ. ಅಂದರೆ ಪ್ರಮುಖವಾಗಿ ಧರ್ಮಸ್ಥಳ ಕೇಸ್ ವಿಚಾರವಾಗಿ ಏನು ಮಾಡಬೇಕು ಅಂತೇಳಿ ಈಗ ಪ್ರಣಬ್ ಮೊಹಂತಿ ಅವರು ಭೇಟಿ ಆದ ನಂತರ ಈಗ ಅವ್ರ ಜೊತೆ ಚರ್ಚೆ ಮಾಡಿ ಈಗ DCM ಮತ್ತು CM ಜೊತೆಗೆ ಮಾತುಕತೆ ಕೂಡ ಆಗಿದೆ. ಸದನದಲ್ಲಿ SIT ಬಗ್ಗೆ ಉತ್ತರವನ್ನು ಕೊಡ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಉತ್ತರ ನೀಡೋದಕ್ಕೂ ಮೊದಲು CM ಮತ್ತು DCM ಅವರನ್ನ ಭೇಟಿಯಾಗಿದ್ದಾರೆ. ಸೊ CM DCM ಅವರನ್ನ ಭೇಟಿಯಾಗಿ ಪರಮೇಶ್ವರ್ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಸಹಜವಾಗಿ ಕುತೂಹಲ ಇರುವಂಥದ್ದು ಏನು ಮಾಡಬಹುದು, ಇವತ್ತಿನ ಸದನದಲ್ಲಿ ಯಾವ ರೀತಿಯಾಗಿ ವಿಪಕ್ಷಗಳಿಗೆ ಉತ್ತರ ಕೊಡಬೇಕಾಗತ್ತಲ್ವ. ಸೊ ಹಂಗಾಗಿ ಈ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಅಂತೇಳಿ CM DCM ಮತ್ತು ಗೃಹ ಸಚಿವರ ಪ್ರತ್ಯೇಕ ಚರ್ಚೆ ಆಗಿದೆ. 3 ಜನ ಪ್ರತ್ಯೇಕವಾಗಿ ಚರ್ಚೆಯನ್ನು ನಡೆಸಿರುವಂಥದ್ದು. ವಿಧಾನಸೌಧದಲ್ಲಿ 3 ನಾಯಕರ ಮಾತುಕತೆ ಆಗಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಚೇರಿಯಲ್ಲಿ ಈ ರೀತಿಯ ಒಂದು ಚರ್ಚೆ, ಗುಸುಗುಸು. ಮಹದಾಯಿ ಮತ್ತು ಧರ್ಮಸ್ಥಳ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಅಂತ ಸುಮಾರು 20 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ರು 3 ನಾಯಕರು. ಪ್ರಮುಖವಾಗಿ ಧರ್ಮಸ್ಥಳ ಕೇಸ್ ವಿಚಾರವಾಗಿ, ಇನ್ನೊಂದು ಮಹದಾಯಿಯಲ್ಲಿ ಈ ಗೋವಾ ಏನಿದೆಯಲ್ಲ ಅದರ ಬಗ್ಗೆ ಏನು ತಕರಾರು ಇದೆಯಲ್ಲ ಅದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, CM DCM ಮತ್ತು ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ 3 ಕೂಡ ಪ್ರತ್ಯೇಕವಾಗಿ ಸುಮಾರು 20 ನಿಮಿಷಗಳ ಕಾಲ ಚರ್ಚೆ ಆಗಿದೆ ಅನ್ನೋದು. ಅದರಲ್ಲಿ ಪ್ರಮುಖವಾಗಿ ಧರ್ಮಸ್ಥಳದ ವಿಚಾರವಾಗಿ ಅಂತೂ ಚರ್ಚೆ ಆಗಿರುತ್ತೆ. ಬಟ್ ಇವತ್ತು ಕ್ಲಾರಿಟಿ ಸಿಗಬಹುದಾ ಧರ್ಮಸ್ಥಳ ಕೇಸ್ ಬಗ್ಗೆ? ಎಂ ಕುಮಾರ್, ಮಧ್ಯಾಹ್ನ 3 ಗಂಟೆ ಮೇಲೆ ಇನ್ನು ಭೋಜನ ವಿರಾಮದ ನಂತರ ಈ ಒಂದು ಧರ್ಮಸ್ಥಳ ನಿಲುವಳಿ ಸೂಚನೆ ಏನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಿಲುವಳಿ ಸೂಚನೆಯನ್ನು ಸುನಿಲ್ ಕುಮಾರ್ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಂಡಿಸಿದರು. ಆ ನಿಲುವಳಿ ಸೂಚನೆ ರೂಲ್ 69 ಅಡಿ ನಿನ್ನೆ ಆದಂತಹ ಚರ್ಚೆಗೆ ಗೃಹ ಸಚಿವರಂಥ ಪರಮೇಶ್ವರ್ ಅವರು ಇಂದು ಮಧ್ಯಾಹ್ನಕ್ಕೆ ಸದನದಲ್ಲಿ ಉತ್ತರವನ್ನು ಕೊಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಗೃಹ ಸಚಿವ ಪರಮೇಶ್ವರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷ ಸಭೆ ಕಚೇರಿನಲ್ಲಿ ಸಭೆಯನ್ನೇ ಸೇರಿ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಚರ್ಚೆ ನಡೆಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ವಿಚಾರದಲ್ಲಿ BJP ನಾಯಕರುಗಳು ಏನು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮತ್ತು ರಾಜ್ಯಾದ್ಯಂತ ಸಾರ್ವಜನಿಕರು ತುಂಬ ಜನ ಧರ್ಮಸ್ಥಳದ ಭಕ್ತಾದಿಗಳು ಪ್ರತಿಭಟನೆ ನಡೆಸುವ ಮೂಲಕ ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ನಡೆಸಲಾಗ್ತಾ ಇದೆ SIT ತನಿಖೆ ಮೂಲಕ. ಹಾಗಾಗಿ SIT ತನಿಖೆಯನ್ನು ನಿಲ್ಲಿಸಬೇಕು ಅಂತ ಡಿಮ್ಯಾಂಡನ್ನು ಏನಿಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಸದನದಲ್ಲಿ ಒಂದು ಚರ್ಚೆಯನ್ನು ತೆಗೆದುಕೊಂಡಿರೋ ಕಾರಣಕ್ಕೋಸ್ಕರ ಸದನಕ್ಕೆ ಇಂದು ಗೃಹ ಸಚಿವರು ಉತ್ತರವನ್ನು ಕೊಡಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಗೃಹ ಸಚಿವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ.
ಮಾಡಿದ್ದಾರೆ. ಆ ಒಂದು ಚರ್ಚೆಯಲ್ಲಿ ಯಾವೆಲ್ಲ ವಿಷಯಗಳನ್ನು ನಾವು ಸದನದಲ್ಲಿ ಉಲ್ಲೇಖ ಮಾಡಬೇಕು, ಯಾಕಂದರೆ ಈ ಒಂದು ಪ್ರಕರಣ ಏನಿದೆ SIT ತನಿಖೆ ನಡೀತಾ ಇದೆ. ತನಿಖೆ ವರದಿಯನ್ನು ಮಧ್ಯಂತರ ವರದಿಯನ್ನು ತೆಗೆದುಕೊಂಡು ಸದನದಲ್ಲಿ ಮಂಡಿಸಿ ಅಂತ ವಿಪಕ್ಷಗಳು ಒಂದು ಡಿಮ್ಯಾಂಡನ್ನು ಮಾಡ್ತಾ ಇದ್ದಾವೆ. ಆದರೆ ಸದನಕ್ಕೆ ಈ ಒಂದು ವರದಿಯನ್ನು ಮಂಡಿಸಲಿಕ್ಕೆ ಬರೋದಿಲ್ಲ, ಯಾಕಂದರೆ FIR ದಾಖಲಿಸಲಾಗಿದೆ. ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟನ್ನು ಆ ಒಂದು ಮುಸುಕುದಾರಿ ಆರೋಪ ಏನಿದ್ದಾರೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ವೇಳೆ ವರದಿಯನ್ನು ಕೊಡಬೇಕಿದ್ದಲ್ಲಿ ಕೇವಲ ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ, ಸದನಕ್ಕೆ ಸಬ್ಮಿಟ್ ಮಾಡೋಕ್ಕಾಗಲ್ಲ, ಸರ್ಕಾರಕ್ಕೆ ಸಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಇಂದು ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಆ ಡಿಗ್ ಮಾಡಿರುವಂಥ ಸ್ಥಳಗಳಿರ್ಬೋದು, ಡಿಗ್ ಮಾಡೋ ಸ್ಥಳದಲ್ಲಿ ಸಿಕ್ಕಿರುವಂಥ ಏನೆಲ್ಲ ಅಂಶಗಳು ಸಿಕ್ಕಿವೆ ಅಂತ ಅನ್ನೋದಿರ್ಬೋದು, ಆ ಒಂದು SP ಪಂಜರ ಪ್ರಕರಣಗಳಿರ್ಬೋದು, ಯಾರೆಲ್ಲ ಹೊಸದಾಗಿ ದೂರು ಕೊಟ್ಟಿದ್ದಾರೆ ಅಂತ ಅನ್ನೋ ವಿಷಯ ಇರ್ಬೋದು, ಇವೆಲ್ಲ ಮಾಹಿತಿಯನ್ನು ಸದನಕ್ಕೆ ನೀಡಬೇಕು ಅಂತ ಅನ್ನೋ ಡಿಮ್ಯಾಂಡನ್ನು ವಿಪಕ್ಷ ನಾಯಕರ ಆರ್ ಅಶೋಕ್ ಅವರು ಮತ್ತು ಸುನಿಲ್ ಕುಮಾರ್ ಮಾಡಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ತನಿಖೆಯ ಮಾಹಿತಿಗಳನ್ನು ಅವರು ವಿವರಣೆ ಕೊಡಲಿಕ್ಕೆ ಬರೋದಿಲ್ಲ, ಯಾಕಂದರೆ ಈ ಒಂದು ವರದಿಯನ್ನು ಕೋರ್ಟ್ ಸಲ್ಲಿಸಬೇಕಾಗತ್ತೆ. ಹಾಗಾಗಿ ಯಾವ ಸ್ವರೂಪದಲ್ಲಿ ನಾವು ವರದಿಯನ್ನು ಸದನಕ್ಕೆ ಸಲ್ಲಿಸಬೇಕು, ಯಾವೆಲ್ಲ ಮಾಹಿತಿಗಳನ್ನು ನೀಡಬೇಕು, ಒಂದು ವೇಳೆ ತನಿಖೆಯನ್ನು ಮುಂದುವರಿಸಬೇಕಾ ಅಥವಾ ತನಿಖೆಯನ್ನು ನಿಲ್ಲಿಸಬೇಕಾ, ಈ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮುಖ್ಯಮಂತ್ರಿಗಳು ಗೃಹ ಸಚಿವರು DCM DK ಶಿವಕುಮಾರ್ ಜೊತೆ ಚರ್ಚೆ ನಡೆಸಿದ್ದಾರೆ. ಮತ್ತು ಇದಾದ ನಂತರ ಮುಖ್ಯಮಂತ್ರಿಗಳು DCMನವರು ವಿಧಾನಸಭೆಗೆ ತೆರಳಿದ ನಂತರ ಗೃಹ ಸಚಿವಂತ ಪರಮೇಶ್ವರ್ ಅವರು ತಮ್ಮ ಕಚೇರಿಗೆ ತೆರಳಿ ಅಲ್ಲಿ SIT ಮುಖ್ಯಸ್ಥರಂತ BK ಸಿಂಗ್ ಇರ್ಬೋದು, ಅದೇ ರೀತಿ ಪ್ರಣಬ್ ಮೊಹಂತಿ, ACS ಆಗಿರುವಂಥ ತುಷಾರ್ ಗಿರಿನಾಥ್, ಅದೇ ರೀತಿ ಸೆಕ್ರೆಟರಿ ಆಗಿರುವಂಥ ಶರತ್ ಚಂದ್ರ ಅವ್ರನ್ನ ಕರೆಸ್ಕೊಂಡು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ಆಗಿರುವಂಥ ತನಿಖೆ ಎಲ್ಲಿಗೆ ಬಂದಿದೆ, ಆ ತನಿಖೆ ಪ್ರಗತಿಯೇನು, ತನಿಖೆಯಲ್ಲಿ ಸಿಕ್ಕಂಥ ಮಾಹಿತಿಗಳೇನು, ಅದನ್ನು ಯಾವ ಸ್ವರೂಪದಲ್ಲಿ ತನಿಖೆ ಏನು SIT ಕೊಡಲಾಗಿತ್ತು, ಅದರ ಸ್ವರೂಪ ಏನು, ಮತ್ತು ಹೀಗೆ ಎಷ್ಟೆಲ್ಲ ಸಿಕ್ಕಿರುವಂಥ ಮಾಹಿತಿ ನಮ್ಮ ಈ ಒಂದು ಪ್ರಕರಣಕ್ಕೆ ಪೂರಕವಾಗಿವೆ ಇಲ್ಲ ಅಂತ ಅನ್ನೋ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮಧ್ಯಾಹ್ನ 3 ಗಂಟೆಗೆ ಕೊಡುವಂತಹ ಸದನದಲ್ಲಿ ಉತ್ತರವನ್ನು ಕೊಡುವಂಥ ಪರಮೇಶ್ವರ್ ಅವರು ವಿಪಕ್ಷಗಳು ಎತ್ತುವಂಥ ಎಲ್ಲ ಆರೋಪಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಇಲ್ಲಿ M ಕುಮಾರ್ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ವಿರೋಧಿ, ಹಿಂದೂ ವಿರೋಧಿ ಅನ್ನೋ ರೀತಿ ಬಿಂಬಿಸುವಂಥ ಕೆಲಸವನ್ನು BJP ಮತ್ತು JDS ನಾಯಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ನಾಯಕರು ಹೇಳ್ತಾರಂಥದ್ದು, ನಾವು ಒನ್ಸ್ ಫಾರ್ ಆಲ್ ಇದುವರೆಗೆ ಧರ್ಮಸ್ಥಳದಲ್ಲಿ ನಡೆದಿರುವಂಥ ನೂರಾರು ಪ್ರಕರಣಗಳಿವೆ, ಆ ಎಲ್ಲ ಪ್ರಕರಣಗಳಲ್ಲಿ ಸಂಬಂಧಪಟ್ಟಂತೆ ಒನ್ಸ್ ಫಾರ್ ಆಲ್ ಆಗಿ ನಾವೆಲ್ಲದೂ ಕ್ಲಿಯರೆನ್ಸ್ ಕೊಡಲಿಕ್ಕೋಸ್ಕರನೇ ಈ SIT ತನಿಖೆಯನ್ನು ಮಾಡಿದ್ದೇವೆ. ಅಂದರೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಮೇಲೆ ಬಂದಿರುವಂಥ ಎಲ್ಲ ಆರೋಪಗಳನ್ನು ಈ SIT ತನಿಖೆಯಿಂದ ತೊಡೆದು ಹಾಕುವ ಅಥವಾ ಅದಕ್ಕೆ ಬಂದಿರುವಂಥ ಕಳಂಕವನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ನಾವು SIT ಮಾಡಿದ್ದೀವಿ ಹೊರತು ಧರ್ಮಸ್ಥಳಕ್ಕೆ ಕಳಂಕವನ್ನು ಹಚ್ಚುವಂಥ ಉದ್ದೇಶ ನಮಗಿಲ್ಲ ಅಂತ ಅನ್ನೋದನ್ನು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಆ ಮೂಲಕ ಈ ಹಿಂದೆ ಏನು ಅನನ್ಯ ಭಟ್ ಇರ್ಬೋದು, ಸೌಜನ್ಯ ಪ್ರಕರಣ ಇರ್ಬೋದು, ಅಥವಾ ವೇದವಲ್ಲಿ ಪ್ರಕರಣ ಇರ್ಬೋದು, ಅಥವಾ ಬೇರೆ ಬೇರೆ ಯಾರೆಲ್ಲ ಈ ಪ್ರಕರಣದಲ್ಲಿ ಅಲ್ಲಿ ಧರ್ಮಸ್ಥಳದಲ್ಲಿ ಮೃತಪಟ್ಟಿದ್ದಾರೆ, ಕೊಲೆಯಾಗಿದೆ, ಅತ್ಯಾಚಾರ ಆಗಿದೆ ಅಂತ ಆರೋಪವನ್ನು ಮಾಡ್ತಾಯಿದ್ದಾರೆ. ಇವೆಲ್ಲ ವಿಷಯಗಳಿಗೆ ಒಂದೇ ಸರಿ ನಾವು ತಿಲಾಂಜಲಿ ಹಾಡಲಿಕ್ಕೆ ಸರ್ಕಾರ ಮುಂದಾಗಿರೋ ಕಾರಣಕ್ಕೋಸ್ಕರ SIT ಮಾಡಿದ್ದೇವೆ. ಆ ಮೂಲಕ ಧರ್ಮಸ್ಥಳದ ಇತಿಹಾಸವನ್ನು ಕಳಂಕ ಮುಕ್ತವಾಗಿಸಬೇಕೆ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಅಂತ ಅನ್ನೋ ವಿಷಯವನ್ನು ಸದನದ ಮೂಲಕ ರಾಜ್ಯದ ಜನತೆಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಗೃಹ ಸಚಿವರು ಮುಖ್ಯಮಂತ್ರಿ ಪರಮೇಶ್ವರ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಇಂದು ಮುಖ್ಯಮಂತ್ರಿಗಳ ನೇತೃತ್ವದ ಸಭೆ ಇರ್ಬೋದು, ನಂತರ ಗೃಹ ಸಚಿವರ ನೇತೃತ್ವದ ಆಗುವಂಥ ಸಭೆ ಇರ್ಬೋದು, ಈ ಎಲ್ಲ ಸಭೆಗಳ ಔಟ್ಪುಟ್ಟು ಬಹುತೇಕ ಮಧ್ಯಾಹ್ನ 3 ಗಂಟೆಗೆ ಸದನ ಆರಂಭವಾಗೋ ಸಂದರ್ಭದಲ್ಲಿ ಗೃಹ ಸಚಿವ ನೀಡುವಂಥ ಉತ್ತರದ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ಕಾರ ಬಹುತೇಕ ಈ ಒಂದು ಏನು ತನಿಖೆ ಏನಿದೆ ಆ ತನಿಖೆಯನ್ನು ಸ್ಥಗಿತಗೊಳಿಸಬೇಕಾ ಅಥವಾ ತನಿಖೆಯನ್ನು ಮುಂದುವರಿಸಬೇಕಾ ಅಂತ ನಿರ್ಧಾರವನ್ನು ಪ್ರಕಟಿಸುವಂಥ ಒಂದು ಸಾಧ್ಯತೆ ಇದೆ. ಸದ್ಯಕ್ಕೆ ಇರುವಂಥ ಮಾಹಿತಿ ಪ್ರಕಾರ ತನಿಖೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅನ್ನುವ ಮಾಹಿತಿ ನಮಗೆ ಜಿ ನ್ಯೂಸ್ ಕನ್ನಡಕ್ಕೆ ಲಭ್ಯವಾಗಿದೆ. ಹಾಗಾಗಿ ತನಿಖೆಯನ್ನು ನಿಲ್ಲಿಸೋದಿಲ್ಲ, ತನಿಖೆ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿರುವಂಥ ಲಭ್ಯ ಮಾಹಿತಿಗಳನ್ನು ಅದನ್ನು ತೆಗೆದುಕೊಂಡು ಪರ್ಯಾಯ ವ್ಯಕ್ತಿಗಳನ್ನು, ಸಾಕ್ಷ್ಯಾಧಾರಗಳ ವ್ಯಕ್ತಿಗಳನ್ನು ಅವರು ವಿಚಾರಣೆ ಮಾಡಬೇಕಾಗುತ್ತೆ. ಆ ವಿಚಾರಣೆ ಮಾಡಿ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಸಾಕಷ್ಟು ಕಾಲಾವಕಾಶ ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ತಕ್ಷಣದಲ್ಲಿ SITಯನ್ನು ಬಂದ್ ಮಾಡೋದಿಲ್ಲ ಅಥವಾ ಸ್ಥಗಿತ ಮಾಡೋದಿಲ್ಲ, ಕಾರ್ಯಾಚರಣೆಯನ್ನು ಮುಂದುವರಿಸುವ ಮತ್ತು ವಿಚಾರಣೆಯನ್ನು ಮುಂದುವರಿಸಲಿಕ್ಕೆ ಎಲ್ಲ ಅವಕಾಶವನ್ನು ರಾಜ್ಯ ಸರ್ಕಾರ ಮಾಡಿಕೊಡುವಂಥ ಸಾಧ್ಯತೆ ಇದೆ. M ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.